ಮಕ್ಕಳೇ, ಪೋಷಕರು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಆಸೆಗಳನ್ನು ಬದಿಗಿಟ್ಟು ನಿಮ್ಮ ಭವಿಷ್ಯಕ್ಕಾಗಿ ಹಣವನ್ನು ಕೂಡಿಟ್ಟಿರುತ್ತಾರೆ. ಕೆಲವೊಮ್ಮೆ ವಿಧಿಯಾಟದಿಂದ ಅವರು ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನು ಅಗಲಬಹುದು. ಆದರೆ ಅವರು ಬಿಟ್ಟು ಹೋದ ಸಂಪಾದನೆ ಕೇವಲ ಹಣವಲ್ಲ, ಅದು ಅವರ ಪ್ರೀತಿ, ಕಷ್ಟ, ಬೆವರು ಮತ್ತು ನಿಮ್ಮ ಮೇಲಿನ ಕನಸುಗಳ ಪ್ರತೀಕ. ಅದನ್ನು ಅರ್ಥ ಮಾಡಿಕೊಳ್ಳಿ. ಆ ಹಣವನ್ನು ಆಡಂಬರದ ಜೀವನಕ್ಕೆ, ಅನಗತ್ಯ ಖರ್ಚುಗಳಿಗೆ ಅಥವಾ ಸ್ನೇಹಿತರನ್ನು ಮೆಚ್ಚಿಸಲು ವ್ಯರ್ಥ ಮಾಡಬೇಡಿ. ಕ್ಷಣಿಕ ಸಂತೋಷಕ್ಕಾಗಿ ಖರ್ಚು ಮಾಡಿದ ಹಣ ಮತ್ತೆ ಮರಳಿ ಬರುವುದಿಲ್ಲ. ಬದಲಾಗಿ ಆ ಹಣವನ್ನು ನಿಮ್ಮ ಭವಿಷ್ಯವನ್ನು ಭದ್ರಗೊಳಿಸುವ ರೀತಿಯಲ್ಲಿ ಬಳಸಿ. ಮನೆ, ಜಮೀನು, ಚಿನ್ನ, ಮ್ಯೂಚುವಲ್ ಫಂಡ್ ಅಥವಾ ಮೌಲ್ಯ ಹೆಚ್ಚಾಗುವ ಇತರ ಆಸ್ತಿಗಳಲ್ಲಿ ಹೂಡಿಕೆ ಮಾಡಿ. ಇಂತಹ ನಿರ್ಧಾರಗಳು ಮುಂದಿನ ಜೀವನದಲ್ಲಿ ಆರ್ಥಿಕ ಭದ್ರತೆ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತವೆ. ಯಾರೂ ಕೇಳುವುದಿಲ್ಲ, ಯಾರೂ ತಡೆಯುವುದಿಲ್ಲ ಎಂಬ ಭಾವನೆಯಿಂದ ಸ್ವೇಚ್ಛಾಚಾರಿಯಾಗಿ ಹಣವನ್ನು ಖರ್ಚು ಮಾಡಬೇಡಿ. ನಿಮ್ಮ ಪೋಷಕರು ನಿಮ್ಮ ಮೇಲೆ ಇಟ್ಟಿದ್ದ ನಂಬಿಕೆ ಮತ್ತು ಕನಸುಗಳಿಗೆ ಗೌರವ ನೀಡಿ. ಪೋಷಕರು ಬಿಟ್ಟು ಹೋದ ಆಸ್ತಿಯನ್ನು ಖರ್ಚು ಮಾಡುವುದಕ್ಕಿಂತ ಅದನ್ನು ಹೆಚ್ಚಿಸುವ ಮಕ್ಕಳೇ ನಿಜವಾದ ಯಶಸ್ವಿಗಳು. ಥ್ಯಾಂಕ್ ಯು.